ಫಸ್ಟ್ ಸಿನಿಮಾ ಮೂಲಕ ನಂಗೆ ಸ್ಟಾರ್ಟ್ ಆಗಿದೆ. ಅದು ನನಗೇನು ಖುಷಿ ಕೊಡುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡೆ. ನನಗೆ ಎಜುಕೇಶನ್ ಖುಷಿ ಕೊಡ್ಲಿಲ್ಲ, ಎಲ್ಲ ಕೆಲಸ ಮಾಡೋದು ಖುಷಿ ಕೊಡ್ಲಿಲ್ಲ. ಅಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ. ಎಜುಕೇಶನ್ ಬೇಕು, ನಾನು ಓದಿದ್ದೀನಿ, BCom ಗ್ರಾಜುಯೇಟ್ ನಾನು. ಬೇಜಾರು ಮಾಡ್ಕೊಂಡ್ಬಿಡಿ. ನಾನು ಕಾಲೇಜಲ್ಲಿ ಇದ್ದಾಗ, ನಾನು ಇದೇ ತರ ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು ಹಾಡು ಹೇಳ್ತಿದ್ದೆ. ನನ್ನ ಹುಡುಗಿಯರೆಲ್ಲ ಬಹಳ ಬೈಯೋರು, ಇವನು ಲವ್ ಡಿಸಪಾಯಿಂಟೆಡ್ ಆಗಿರೋನು ಅಂತ. ಹಾಡು ಏನ್ ಗೊತ್ತಾ, ಸುಮ್ಮನೆ ತಮಾಷೆಗೆ ಆಡ್ತಿದ್ದೆ, ಬಟ್ ಬೇಜಾರು ಮಾಡ್ಕೊಂಡ್ಬಿಡ ಹುಡುಗಿಯರೆಲ್ಲ. ಸುಮ್ಮನೆ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಂಡ್ಬಿಡ, ಆಮೇಲೆಲ್ಲ ನೀನ್ ಹೇಳ್ಬೇಕು. ಏನ್ ಬೇಜಾರಾಗಲ್ಲ ತಾನೆ? ಇಲ್ಲ, ಬೇರೆ ಬಿಡಿ, ಅದು ಅವಾಗ ಮಾಡಿದ್ದೆ. ಓಕೆ, ಇದನ್ನೇ ಹೇಳ್ಬಿಡ್ತೀನಿ. ಲವ್ 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 ಲವ್. ಏನೇ ಲವ್ ಮಾಡ್ತೀನಿ ಅಣ್ಣ, ಎಷ್ಟೇ ಲವ್ ಮಾಡ್ತೀಯ? ಈ ಜೀವನ ಗೊತ್ತಾ, ಈ ಪ್ರಪಂಚ ಗೊತ್ತಾ? ನಾನು ನಿನ್ ಲವ್ ಮಾಡ್ರೆ ನೀನ್ ಲವ್ ಮಾಡ್ತೀಯ. ಇದು ಮಿರೋ ಇದ್ದಂಗೆ ಜೀವನ. ನೀನ್ ಅದನ್ನ ನಗ್ರಿ, ಅದು ನಿನ್ನೊಂದಾಗುತ್ತೆ. ಇಷ್ಟೇ ಜೀವನ. ಅಕ್ಷರ ನಾಳೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ ಆಟೋಮೆಟಿಕ್ ನೀನ್ ಲವ್ ಕಡಿಮೆ ಆಗೋಗ್ಬಿಡುತ್ತೆ. ಇನ್ನೇ ಇದೆ ಲವಲ್ಲಿ ಪುಸ್ತಕ ಬದಲಾಕಾಯ. ಬಟ್ ನಿಜ ಇಲ್ಲ, ಈ ತರ ಹೇಳಿದ್ರೆ ಲವ್ ಮಾಡಿ ಮದುವೆ ಆದೆ. ಕೇಳಿ, ಲವ್ ಅನ್ನೋದು ಕೇಳೋದಲ್ಲ, ಅದು ಕೊಡೋದದು. ಓಕೆನಾ? ಲವ್ ಅನ್ನೋದು ಕೊಡೋದು, ಕೇಳಬಾರ್ದು, ಪೀಡಿಸಬಾರ್ದು. ಕೊಟ್ಟಷ್ಟು ಅದು ಅದ್ಭುತ, ಅದಷ್ಟು ಖುಷಿ ಕೊಡುತ್ತೆ. ಹಂಗಂತ ಅಪಾತ್ರಿ ಲವ್ ಕೊಡೋಕೋಬೇಡ್ರಮ್ಮ. ಓಕೆನಾ? ನೀವು ಅಷ್ಟೇಪ್ಪ. ಎಲ್ಲರೂ ಲವ್ ಮಾಡಿ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಶಿವ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಈ ಪಿಕ್ಚರ್ ಡೈಲಾಗ್ ಹೇಳ್ತೀನಿ. ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸುಳ್ಳುಗಳು ಜನರಿಗೆ ಖುಷಿ ಕೊಟ್ಟಾಗ, ದರೋಡೆ ಕೋರರೆ ದಂತಕಥೆಯಾದಾಗ, ಜನಸಂಖ್ಯಾ